ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ. ಈ ಕ್ಷಿಪ್ರ ಬೆಳವಣಿಗೆ ಮುಖಾಂತರ ಮುಖ್ಯಮಂತ್ರಿಗಳು ಗುರುವಾರ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಸೊ ಗುರುವಾರ ಸಿದ್ದರಾಮಯ್ಯ ರಾಜೀನಾಮೆ ನೀಡತಕ್ಕಂಥ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ. ಗುರುವಾರ ಸಿದ್ದರಾಮಯ್ಯ ರಾಜೀನಾಮೆ ಸಾಧ್ಯತೆ ಇದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರಾಜ್ಯಸಭೆ ಚುನಾವಣೆಗೂ ಮುಂಚೆಯೇ ಬದಲಾವಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ರಾಹುಲ್ ಗಾಂಧಿ ಮಾತಿಗೆ ಸಮ್ಮತಿಸಿದ್ರ ಸಿಎಂ ಅಂತಕ್ಕಂಥದ್ದು ಇವತ್ತು ನಡೆದಂತಹ ಚರ್ಚೆಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಿದೆ. ಎಲ್ಲವೂ ಬಹುತೇಕ ಫೈನಲ್ ಆಗಿದೆ. ಹಾಗಾಗಿ ಈಗ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ತಡರಾತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ನಾಳೆಯಿಂದ ಡೆವಲಪ್ಮೆಂಟ್ಸ್ ಎಲ್ಲ ಆಗುತ್ತೆ. ನಾಳೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ದೆಹಲಿಯ ರಾಜಕಾರಣ ಕಂಪ್ಲೀಟ್ ನಾಳೆಗೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಶಿಫ್ಟ್ ಆಗಿಬಿಡುತ್ತಾ ಅಥವಾ ಡೆಲ್ಲಿನಲ್ಲಿ ಇನ್ನೂ ಏನಾದರೂ ಬಾಕಿ ಇದೆಯಾ ಅಂತ ಡಿ ಕೆ ಶಿವಕುಮಾರ್ ಅವ್ರದ್ದು? ನೋಡಿ, ಸದ್ಯಕ್ಕೆ ದೆಹಲಿಯಲ್ಲಿ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಿಲ್ಲ. ಬಹುತೇಕ ನಾಳೆ ಮಧ್ಯಾಹ್ನದ ವೇಳೆಗೆ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರಿಗೆ ಹೊರಡ್ತಾರೆ. ಉಸ್ತುವಾರಿಯಾಗಿರುವಂಥ ರಣದೀಪ್ ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದೇ ವಿಮಾನದಲ್ಲಿ ಪ್ರಯಾಣವನ್ನು ಬೆಂಗಳೂರಿಗೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಗುರುವಾರ CM ಸಿದ್ದರಾಮಯ್ಯ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬಹುತೇಕ ಖಚಿತ ಆಗ್ತಾ ಇರುವಂಥದ್ದು. ಬೆಳಗ್ಗೆ ಸಚಿವರ ಸಭೆಯನ್ನು ಕರೆದಿರುವಂತಹ ಅವರು ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಅದಾದ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಮತ್ತೆ ರಾಜಭವನಕ್ಕೆ ತೆರಳಿ ಅವರು ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಸಬಹುದು ರಾಜ್ಯಪಾಲರಿಗೆ ಅನ್ನುವಂಥ ಮಾಹಿತಿಗಳು ಕೂಡ ಇದಾವೆ. ಸೊ ಅದೇ ದಿನದಂದು KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡುವಂಥ ಸಾಧ್ಯತೆಗಳು ಕೂಡ ಇದಾವೆ. ಬಹುತೇಕ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿರುವಂಥದ್ದು ರಾಜ್ಯ ಕಾಂಗ್ರೆಸ್ನೊಳಗಿನ ಬೆಳವಣಿಗೆಗಳು. ನೋಡ್ತಿದ್ದಂತೆ ಎಲ್ಲವೂ ಕೂಡ ಮುಗಿದು ಹೋಗ್ತಾ ಇರುವಂತಹ ಸನ್ನಿವೇಶಗಳನ್ನು ಕೂಡ ನಾವು ಗಮನಿಸಬಹುದು. ಬಹುತೇಕ ಗುರುವಾರ ರಾಜ್ಯ ಕಾಂಗ್ರೆಸ್ಗೆ ಹೊಸ ನಾಯಕತ್ವ ಸಿಗುವಂಥ ಸಾಧ್ಯತೆಗಳಿದಾವೆ. ಅರವಿಂದ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಸೊ ಮುಗೀತು, ಇನ್ನು ಡೆಲ್ಲಿ ರಾಜಕೀಯ ಎಲ್ಲ ಶಿಫ್ಟ್ ಆಗಿಬಿಡುತ್ತೆ ಇಲ್ಲಿಗೆ. ಡಿ ಕೆ ಶಿವಕುಮಾರ್ ಒಬ್ಬರು ಇದ್ದಾರೆ. ಸೊ ಅವ್ರು ಬಂದ ಮೇಲೆ ಆಗುತ್ತೆ ಎಲ್ಲ ಕೆಲಸಗಳು.